ಓಂ ಶಾಂತಿ. ಹಿಂದಿನ ಸಂಚಿಕೆಯಲ್ಲಿ ದೇವರು ದುಃಖವನ್ನು ನೀಡುತ್ತಾನೆಯಾ ಅನ್ನೋದನ್ನ ತಿಳಿದುಕೊಂಡಿದ್ವಿ. ಹಾಗಾದ್ರೆ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ದೇವರ ಕುರಿತಾದ ಇನ್ನೊಂದು ಸತ್ಯವನ್ನ ಅರಿಯೋಣ. ಜಗತ್ತಿನಾದ್ಯಂತ ನಾವು ಸಾವಿರಾರು ಧರ್ಮಗಳನ್ನ, ಸಾವಿರಾರು ದೇವರುಗಳನ್ನ ನೋಡ್ತೇವೆ ಅಲ್ವಾ? ಇವೆಲ್ಲದರ ಹಿಂದಿನ ಮೂಲವಾದರೂ ಯಾವುದು? ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡೋಣ. ಹೌದು, ಆ ಪ್ರಶ್ನೆನೇ ಇದು. ಅಂದ್ರೆ ಜಾತಿಗೊಬ್ಬ, ಕುಲಕ್ಕೊಬ್ಬ, ಮತಕ್ಕೊಬ್ಬ, ಧರ್ಮಕ್ಕೊಬ್ಬ ಅಂತ ಪ್ರತ್ಯೇಕ ದೇವರು ಇದ್ದಾರಾ? ಪ್ರತಿಯೊಂದು ಸಮುದಾಯಕ್ಕೂ ತಮ್ಮದೇ ಆದ ವಿಶಿಷ್ಟ ದೇವರು ಇರ್ತಾರಾ? ಈ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಲ್ಲೂ ಒಂದಲ್ಲ ಒಂದು ಸಲ ಬಂದೇ ಇರುತ್ತೆ. ಸರಿ, ಇದ್ರ ಮೂಲವನ್ನು ಕೆದಕಿ ನೋಡೋಣ. ಸರಿ, ಈ ಒಂದು ಗೊಂದಲವನ್ನ ಬಗೆಹರಿಸ್ಕೊಳ್ಳೋಕೆ ನಾವು ಮೊದಲು ಒಂದು ಮೂಲಭೂತ ಪ್ರಶ್ನೆಯನ್ನ ಎದುರಿಸಲೇಬೇಕು. ದೇವರು ಒಬ್ಬನೇನಾ ಅಥವಾ ಹಲವರಾ? ಈ ಪ್ರಶ್ನೆಗೆ ಉತ್ತರ ನಾವು ಅಂದುಕೊಂಡಷ್ಟು ಸಂಕೀರ್ಣವೇನಲ್ಲ. ಬಹಳಷ್ಟು ಆಧಾರ ಗ್ರಂಥಗಳ ಪ್ರಕಾರ ದೇವರು ಒಬ್ಬನೇ. ಇಡೀ ವಿಶ್ವವನ್ನ, ಅದರಲ್ಲಿರುವ ಪ್ರತಿಯೊಂದು ಜೀವರಾಶಿಯನ್ನ ಸೃಷ್ಟಿಸಿದ ಆ ಮಹಾನ್ ಶಕ್ತಿ ಒಂದೇ ಒಂದು. ಓಕೆ, ದೇವ್ರು ಒಬ್ಬನೇ ಆಗಿದ್ರೆ ಹಾಗಾದ್ರೆ ಜಗತ್ತಿನಾದ್ಯಂತ ಸಾವಿರಾರು ದೇವರುಗಳನ್ನ ಪೂಜಿಸೋ ಪದ್ಧತಿ ಹೇಗ್ಬಂತು? ಈ ಹಲವು ದೇವರುಗಳ ಮೇಲಿನ ನಂಬಿಕೆ ಹುಟ್ಟುಕೊಂಡಿದ್ದಾದ್ರೂ ಹೇಗೆ? ಇದಕ್ಕೆ ಒಂದು ಕಾರಣವಿದೆ. ಈ ಬಹುದೇವತಾ ಪೂಜೆಯ ಹಿಂದಿನ ಮೂಲ ಕಾರಣ ಅಜ್ಞಾನದಿಂದ ಹುಟ್ಟಿಕೊಂಡ ಒಂದು ತಪ್ಪು ಗ್ರಹಿಕೆ. ಅಂದ್ರೆ ವಿಷಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಕಾಲ ಕಳೆದಂತೆ ನಂಬಿಕೆಗಳು ಬೇರೆನೇ ರೂಪ ಪಡೆದುಕೊಂಡವು. ಈ ಪದ್ಧತಿಯನ್ನ ಬಹುದೇವೋಪಾಸನೆ ಅಂತ ಕರೀತಾರೆ. ಅಂದ್ರೆ ಅನೇಕ ದೇವರುಗಳನ್ನ ಆರಾಧಿಸುವುದು. ಆದ್ರೆ ಇದು ಹುಟ್ಕೊಂಡಿದ್ದು ನಿಜವಾಗ್ಲೂ ಹಲವು ದೇವರಿದ್ರು ಅನ್ನೋ ಕಾರಣಕ್ಕಲ್ಲ, ಬದಲಿಗೆ ಒಂದು ಮೂಲಭೂತ ತಪ್ಪು ತಿಳುವಳಿಕೆಯಿಂದ. ಆ ಒಂದು ತಪ್ಪು ತಿಳುವಳಿಕೆ ಹೇಗೆ ಇಡೀ ನಂಬಿಕೆಯನ್ನೇ ಬದಲಾಯಿಸ್ತು ಅಂತ ನೋಡೋಣ. ಹಾಗಾದ್ರೆ ಆ ತಪ್ಪುಗ್ರಾಹಿಕೆ ಯಾವುದು? ನೋಡಿ, ಎಲ್ಲವೂ ಶುರುವಾಗಿದ್ದು ಇಲ್ಲೇ. ಪರಮಾತ್ಮನ ದಾರಿಯನ್ನ ತೋರ್ಸೋಕೆ ಅಂತ ಕೆಲವು ಮಹಾನ್ ವ್ಯಕ್ತಿಗಳು ಬಂದ್ರು. ಅವರ ಉದ್ದೇಶ ದಾರಿ ತೋರ್ಸೋದಷ್ಟೇ ಆಗಿತ್ತು. ಆದ್ರೆ ಕಾಲಕ್ರಮೇಣ ಏನಾಯ್ತು ಅಂದ್ರೆ ಜನರು ಆ ದಾರಿಯನ್ನೇ ಮರ್ತುಬಿಟ್ಟು ದಾರಿ ತೋರ್ಸ್ತಲನ್ನೇ ದೇವ್ರು ಅಂತ ಪೂಜಿಸೋಕೆ ಶುರು ಮಾಡ್ಬಿಟ್ರು. ಅಂದ್ರೆ ಗುರಿಗಿಂತ ಮಾರ್ಗದರ್ಶಕರೇ ಮುಖ್ಯವಾದ್ರು. ಹಾಗಾದ್ರೆ ಈ ಮಾರ್ಗದರ್ಶಿಗಳು ಯಾರು? ಅವರಿಗೂ ಆ ಒಬ್ಬ ದೇವರಿಗೂ ಇರುವ ಸಂಬಂಧವಾದರೂ ಏನು? ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಗೊಂದಲನೂ ನಿವಾರಣೆಯಾಗತ್ತೆ. ಆ ಮಾರ್ಗದರ್ಶಿಗಳು ಬೇರೆ ಯಾರೂ ಅಲ್ಲ. ಅವರನ್ನ ಶ್ರೇಷ್ಠ ಆತ್ಮರು ಅಂತ ಕರೆಯಬಹುದು. ಇವರಲ್ಲಿ 3 ಮುಖ್ಯ ವಿಧಗಳಿವೆ. ಮೊದಲನೆಯದಾಗಿ ದೇವಾತ್ಮರು. ಇವರು ಪರಮಾತ್ಮನಿಂದ ನೇರವಾಗಿ ದಿವ್ಯಜ್ಞಾನ ಪಡೆದು ದೈವತ್ವದ ಮಟ್ಟಕ್ಕೆ ಏರಿದವರು. ಎರಡನೆಯದಾಗಿ ಧರ್ಮಾತ್ಮರು. ಇವರು ಆ ಪರಮಾತ್ಮನ ಗುಣಗಳನ್ನ ಜಗತ್ತಿಗೆ ಸಾರಿ ಧರ್ಮವನ್ನ ಸ್ಥಾಪಿಸಿ ಶ್ರೇಷ್ಠರಾದವರು. ಇನ್ನು ಮೂರನೆಯದಾಗಿ ಮಹಾತ್ಮರು. ಇವರು ಆ ಒಬ್ಬ ಪರಮಾತ್ಮನ ಮಹಿಮೆಯನ್ನ ಹಾಡಿ ಜನರಿಗೆ ಸ್ಫೂರ್ತಿಯಾಗಿ ಮಹಾನೆನೆಸಿಕೊಂಡವರು. ಒಂದು ಸಲ ಗಮನಿಸಿ, ಇವರೆಲ್ಲರ ಶಕ್ತಿಯ ಮೂಲವೂ ಆ ಒಬ್ಬನೇ ಪರಮಾತ್ಮ. ಹಾಗಾದ್ರೆ ಜ್ಞಾನದ ಹರಿವು ಹೇಗಿತ್ತು ಅಂತ ನೋಡೋದಾದ್ರೆ, ಪರಮಾತ್ಮನೇ ದಿವ್ಯಜ್ಞಾನದ ಮೂಲ. ಒಂದು ಸೂರ್ಯ ಇದ್ದ ಹಾಗೆ. ಆ ಜ್ಞಾನದ ಕಿರಣಗಳು ಮೊದಲು ಶ್ರೇಷ್ಠ ಆತ್ಮರನ್ನ ತಲುಪಿದ್ವು. ನಂತರ ಆ ಶ್ರೇಷ್ಠ ಆತ್ಮರು ದೀಪದಿಂದ ದೀಪ ಹಚ್ಚಿದ ಹಾಗೆ ಆ ಜ್ಞಾನವನ್ನ ಜನಸಾಮಾನ್ಯರಿಗೆ ಹಂಚಿದ್ರು. ಅಂದ್ರೆ ಅವರು ಜ್ಞಾನದ ವಾಹಕರಾದರೆ ಹೊರತು ಜ್ಞಾನದ ಮೂಲ ಸೃಷ್ಟಿಕರ್ತರಲ್ಲ. ಹೀಗೆ ದಾರಿ ತೋರ್ಸಿದವರೇ ದೇವರಾದಾಗ ಸಹಜವಾಗಿಯೇ ಪ್ರತಿಯೊಂದು ಸಂಸ್ಕೃತಿಯಲ್ಲೂ ಬೇರೆ ಬೇರೆ ಹೆಸರುಗಳು, ಬೇರೆ ಬೇರೆ ರೂಪಗಳು ಹುಟ್ಕೊಂಡ್ವು. ಆದ್ರೆ ಆ ಎಲ್ಲಾ ಹೆಸರುಗಳು ಸೂಚಿಸುವುದು ಆ ಒಬ್ಬ ಮೂಲಶಕ್ತಿಯನ್ನೇ. ಈ ಅದ್ಭುತವಾದ ಸಾಲನ್ನ ನೋಡಿ, ಇದು ಇಡೀ ವಿಷಯದ ಸಾರಾಂಶವನ್ನೇ ಹೇಳ್ಬಿಡುತ್ತೆ. ಅಲ್ಲಾಹು ನೀನೇ, ಈಶ್ವರನು ನೀನೇ, ಗಾಡ್ ಓಂಕಾರ, ಯೆಹೋವಾನು ನೀನೇ. ಅಂದ್ರೆ ಬೇರೆ ಬೇರೆ ಧರ್ಮಗಳು, ಬೇರೆ ಬೇರೆ ಸಂಸ್ಕೃತಿಗಳು ಆ ಒಂದೇ ಶಕ್ತಿಗೆ ಬೇರೆ ಬೇರೆ ಹೆಸರುಗಳನ್ನ ಇಟ್ಟಿವೆ ಅಷ್ಟೇ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯಿಂದ ನಮಗೆ ಸ್ಪಷ್ಟವಾಗುವುದೇನೆಂದ್ರೆ ಸೃಷ್ಟಿಕರ್ತ ಒಬ್ಬನೇ. ಆದ್ರೆ ಮನುಷ್ಯರು ತಮ್ಮ ಭಾಷೆ, ಸಂಸ್ಕೃತಿ ಮತ್ತು ನಂಬಿಕೆಗಳ ಆಧಾರದ ಮೇಲೆ ಆತನನ್ನ ಬೇರೆ ಬೇರೆ ಹೆಸರುಗಳಿಂದ ಕರೆದಿದ್ದಾರೆ. ಈ ವಿಭಜನೆಗಳೆಲ್ಲ ಮನುಷ್ಯ ನಿರ್ಮಿತವೇ ಹೊರತು ದೈವಿಕವಲ್ಲ. ಈಗ ದೇವರು ಒಬ್ಬನೇ ಅನ್ನೋದು ಸ್ಪಷ್ಟವಾಯಿತು. ಹಾಗಾದ್ರೆ ಆ ಒಬ್ಬ ದೇವರ ನಿಜವಾದ ಸ್ವರೂಪವಾದರೂ ಏನು? ಮುಂದಿನ ಸಂಚಿಕೆಯಲ್ಲಿ ದೇವರು ನಮ್ಮಂತೆ ಮನುಷ್ಯ ಜನ್ಮ ಪಡಿತಾನಾ ಅನ್ನೋದನ್ನ ತಿಳ್ಕೊಳ್ಳೋಣ. ಓಂ ಶಾಂತಿ.